ಹೇಯ್, ಈಗ ಮುಂದೆ ಒಂದು ಸೂಪರ್ ಆಗಿರೋ ಸ್ಪಾಟ್ ಇದೆ, ನಿಲ್ಲಿಸ್ತೀನಿ, ಎಲ್ಲರೂ ಹೋಗಿ ನೋಡ್ಕೊಬರೋಣ. ಸೆಲ್ಫಿ ತಗೊಳ್ಳುವ. ಸೂಪರ್ ಆಗಿರುತ್ತೆ, ಫೋಟೋಸು ಗೀಟೋಸ್ ಎಲ್ಲ ತಗೊಂಬೋದು ಆರಾಮಾಗಿ. ಫಾಸ್ಟ್ ಫಾಸ್ಟ್. ಇಲ್ಲೊಂದು ಹಳೇ ಬ್ರಿಡ್ಜ್ ಇದೆ, ಅದ್ರ ಕೆಳಗಡೆ ಒಂದು ನದಿ ಹರಿಯುತ್ತೆ. ಆ ನದಿ ಹೆಸರು ಸೀತಾ ನದಿ ಅಂದ್ಬಿಟ್ಟು. ಓಕೆ, ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಫೋಟೋಸ್ ಗೀಟೋಸ್ ತೊಗೊಂಡು ಬರೋಣ. ಓಕೆ, ಕಮ್, ಲೇಟ್ ಆಗುತ್ತೆ. ಒಂದು ನಿಮಿಷ, ನೀನು ಆ್ಯಕ್ಚುಲಿ ಮುಂದೆನೇ ಕೂತ್ಕೋ. ನಿಂಗೆ ಮುಂದೆ ಕೂತು ಅಭ್ಯಾಸ ಅಲ್ವಾ, ನಾನು ಹಿಂದೆನೇ ಹೋಗ್ತೀನಿ. ಓಕೆ, ಏಯ್, ಇಲ್ಲಿ ಎಳ್ನೀರು ಅದ್ಭುತವಾಗಿರುತ್ತೆ, ಎಲ್ಲರೂ ಎಳ್ನೀರು ಕುಡಿಯೋಣ. ಓಕೆ, ಹಂಗಾರೆ ನಂಗೆ 3 ಎಳ್ನೀರು. ಅಯ್ಯೋ, 3 ಎಳ್ನೀರೇನು, ಈ ಗೊಂಚಲಲ್ಲಿರೋ ಎಳ್ನೀರೆಲ್ಲ ನೀನೇ ಕುಡ್ಕೋ. ಓ ಬಿಡ ಬಿಡ ಬಿಡ, ಇಲ್ಲೇನಾದ್ರೂ ಕೆಲಸ ಇದ್ರೆ ನೀನು ಇಲ್ಲೇ ಸೆಟ್ಲ್ ಆಗ್ಬಿಡು. ಅಣ್ಣ, 6 ಎಳ್ನೀರು ಕೊಡಿ. ಸ್ಟಾಪ್ 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 ಸ್ಟಾಪ್. ಇದನ್ನ ಸ್ಟ್ರಾ ಕುಡಿದ್ರೆ ಮಜಾ ಇಲ್ಲ, ಇದ್ರ ಮಜಾ ಡೈರೆಕ್ಟಾಗಿ ಕುಡ್ದಾಗೆ. ಕಮ್ಲಿ ಅವರು ಒಂದು ಟೀಮ್. ಸರ್, ಅದು ಫಿಕ್ಸ್ ಬಿಡಿ ಸರ್. ಸರ್, ನೀವಿಬ್ರು 1 ಟೀಮು, ನಾ 3 ಜನ 1 ಟೀಮು. ಮತ್ತು ನಾನು ನೀನ್ ಕನ್ನಡ ಬೇರೆ ಆಡ್ತೀಯಾ? ಸರ್, ಹೋಗ್ಲಿ, ಈ ಅನಿಕಾನು ನಿಮ್ ಟೀಮ್ಗೆ ಸೇರ್ಸ್ಕೊಳ್ಳಿ ಸರ್. ಅವಳು ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಎಸ್, ರೆಡಿ. ಆಹಾ ಎಂತ ಕ್ಷಣ ನೆನೆದರೆ ತಲ್ಲಣ, ತನ್ನಂತಾನೇ ಎದೆಯಲ್ಲಿ ಪ್ರೀತಿಯ ನರ್ತನ. ಇದು ಯಾವಾಗ ಏನಾಯ್ತು ಯಾಕೆ ಅಂತ
ಗೊತ್ತೇ ಆಗಲಿಲ್ಲ ಈ ಪ್ರೀತಿಲಿ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ ಲ ಲ ಲ ಲ ಲ ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವಿಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿವರ್ಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ನಾ ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ ನೀನೇ ನೀನೇ ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ನೀನೇ ಹೇಳು ಇಬ್ರು ಸರಿಯಾಗಿದ್ದೀರ. ಮಾಮ್ ಮಾಮ್ ಬಂದ್ಯಾ? ಯಾಕಿಷ್ಟೊತ್ತು? ಕೊಡು. ಮಾಮ್ ಏನಿವತ್ತು ಯಾವಾಗಲೂ ನಾನು ಊಟ ತಂದ್ರೆ ಬೇಡ ಅಂತಿದ್ರಿ, ಇವತ್ತು ನೋಡಿದ್ರೆ ಇಷ್ಟೊಂದು ಕಾತಾತ್ರವಾಗಿ ತಿಂತಾ ಇದ್ದೀನಿ ಅಂತಿದ್ಯಾ? ಹಶು ಕಣೆ, ಹಶು. ಇವತ್ತು ಹೊಟ್ಟೆ ತುಂಬ ತಿನ್ನಬೇಕು ಅನಿಸ್ತಾ ಇದೆ ನನಗೆ. ಮಾಮ್, ನೀವು ಇಷ್ಟು ಖುಷಿಯಾಗಿ ತಿಂತಿರೋದನ್ನು ನೋಡೋದಕ್ಕೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನು ಗೊತ್ತಾ, ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ. ಯಾಕೆ ಹೇಳಿ? ಟ್ರಿಪ್ಪಿಗೆ ಹೋಗಲ್ಲ ಅಂತಿದ್ದ ಬೇಬಿನ ನನ್ನ ಹಠ ಹಿಡಿದು ಒಪ್ಸಿ ಕಳಿಸಿದ್ದೀನಿ ಗೊತ್ತಾ? ಅಯ್ಯೋ ಮಾಮ್, ಮೆತ್ತಿಗೆ ನೀವು ಕುಡಿರಿ. ನಿಧಾನ ಮಾಮ್, ಏನು ನೀವು? ಮಾಮ್, ಏನಾಯ್ತು? ಏನಂದೆ ನೀನು? ನೀನು ಅನಿಕನ್ನ ಟ್ರಿಪ್ ಕಳಿಸಿದ್ಯಾ? ದಡ್ಡಿ, ಹೇ ದಡ್ಡಿ, ಫೋನ್ ಮಾಡಿ ಕೇಳು, ಟ್ರಿಪ್ ಯಾರು ಕಳಿಸಿದ್ದು ಅಂತ ನಿನ್ನ ಮಗಳು ಹೇಳ್ತಾಳೆ. ಯಾಕೆ ಮಾಮ್? ನಾನು ಹೇಳಿದಕ್ಕೆ ಕಣೆ ಅವಳು ಟ್ರಿಪ್ಗೆ ಹೋಗಿದ್ದು. ನೀವು ಹೇಳಿದ್ರಾ? ಹೇಳೋದಷ್ಟೇ ಅಲ್ಲ, ಏನೇನು ಮಾಡಬೇಕು ಅಂತ ಚೆನ್ನಾಗಿ ಪಾಠನೂ ಮಾಡಿ ಕಳಿಸಿದ್ದು. ಅಂದರೆ ಏನು ಹೇಳ್ತಿದ್ದೀರಾ ಮಾಮ್? ಅಲ್ಲಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ನೀನು ಎಷ್ಟು ಅವಳಿಗೆ ಬಲವಂತ ಮಾಡಿ ಒಪ್ಪಿಸಿದ್ರು ಕೂಡ ಅವಳು ಹೋಗೋದಕ್ಕೆ ರೆಡಿ ಇರಲಿಲ್ಲ ಊರ್ಮಿ. ಕಣ್ಣೀರು ಹಾಕ್ಕೊಂಡು ನನ್ನ ಹತ್ರ ಬಂದ್ಲು. ಆ ಕಣ್ಣೀರನ್ನು ಹೇಗೆ ಆಯುಧ ಮಾಡ್ಕೋಬೇಕು ಅಂತ ಹೇಳಿ ಕಳಿಸಿದ್ದೀನಿ. ನಿನ್ನ ಮಗಳು ಒಂಥರ ಚಾಕು ಇದ್ದಂಗೆ ಕಣೆ. ಅಡುಗೆ ಮನೆಯಲ್ಲಿದ್ದರೆ ಹಣ್ಣು ಕಟ್ ಮಾಡ್ತಾಳೆ, ಅದೇ ರಣರಂಗಕ್ಕೆ ಹೋದರೆ ತಲೆನೇ ಕಟ್ ಮಾಡ್ತಾಳೆ. ಆ ರಣರಂಗದಲ್ಲಿ ಹೇಗೆ ಆಟ ಆಡಬೇಕು ಅಂತ ಚೆನ್ನಾಗಿ ತಯಾರಿ ಮಾಡಿ ಕಳಿಸಿದ್ದೀನಿ. ಅಂದರೆ ಅವಳು ಅಂದರೆ ಆ ಕೆಸರಿನ ಕಮಲಿ ಇನ್ನು ಮುಂದೆ ಈ ಮನೆಗೆ ಬರೋದಿಲ್ಲ. ಇಷ್ಟೊತ್ತಿಗಾಗಲೇ ನನ್ನ ಮುದ್ದು ಮೊಮ್ಮಗಳು ತನ್ನ ಆಟನ ಶುರು ಮಾಡಿರ್ತಾಳೆ.
ಏಯ್ ನೀವ್ಯಾಕೆ ಎಲ್ಲರೂ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಕಮಲಿ ಅವರು ಕಾರ್ ಕಲಿತಾ ಇದ್ದಾರೆ, ನಾನೇ ಟೀಚರು. ಒಂದೆರಡು ಕ್ಲಾಸಸ್ ಮಿಸ್ ಆಗೋಗಿತ್ತು, ಅದಕ್ಕೆ ಇಲ್ಲಿ ಹೇಳ್ಕೊಡೋಣ ಅಂತಪ್ಪ. ಸಾರ್, ಕಮಲಿಗೆ ಲೈಸೆನ್ಸ್ ಕೊಡ್ಸೋ ಆತ್ರದಲ್ಲಿ ನಮ್ಮ ಲೈಸೆನ್ಸ್ ಕಿತ್ಕೋಬೇಡಿ ಸಾರ್. ಏಯ್ ಸಂಭು, ಸುಮ್ಕಿರ್ಲ, ಅಪ್ಸಕ್ನ ನುಡಿಬೇಡ. ನಮ್ ಕಮಲಿನ್ ಏನ್ ಅನ್ಕೊಂಡಿದ್ಯಾ? ಅವಳು ಕರ್ಪೂರ ತರ ಏನ ಹೇಳ್ಕೊಟ್ರು ಬುಕ್ ಅಂತ ಕಲ್ತ್ಕೊಂಡ್ಬಿಡ್ತಾಳೆ. ಕಮಲಿ ನೀ ನೋಡ್ಸವಿ, ನಾನ್ ನೋಡ್ತೀನಿ. ಏಯ್ ಹುಡುಗಾಟ ಆಡ್ಬೇಡ್ರಪ್ಪ. ಅಣ್ಣ, ಕಮ್ಲಿ ಫಸ್ಟ್ ಕಾರ್ ಕಲೀಲಿ, ಆಮೇಲೆ ಓಡಿಸ್ಲಿ. ಅಲ್ಲ, ನಾನೇ ಇನ್ನ ಹೂ ಅಂತ ಹೇಳಲಿಲ್ಲ. ಅಟ್ಬಿರ್ನ ಯಾಕೆ ಎಲ್ರು ಗಾಬರಿ ಪಡ್ತಿದ್ದೀರಾ? ಯಾರಿಗೆ ಗೊತ್ತವೇ, ನಿಮ್ಮವ್ರು ಹೇಳಿದ್ರು ಅಂತ ಹೂ ಅಂತ ಹೇಳ್ಬಿಡ್ತೀಯನ ಅಂತ ನಾವು ಅನ್ಕೊಂಡ್ವಿ. ರಿಷಿ, ಇಟ್ಸ್ ನಾಟ್ ಸೇಫ್. ಪ್ಲೀಸ್ ನೀನೇ ಡ್ರೈವ್ ಮಾಡು. ಹೇ ಸರಿ ಸರಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಇಡಿಯಟ್. ಸಾರ್, ಅವ್ನು ಬೇಕು ಬೇಕು ಅಂತ ಮಾಡ್ತಾವನೆ, ಅವ್ನು ಓಟ್ಯಾಕ್ ಮಾಡಿ. ದರಿದ್ರದ ಅಂತಂದು ಸರ್ ಬಿಡ್ಬೇಡಿ ಸರ್, ಹೋಗಿ ಹೇಳ್ತೀನಿ. ಸರ್ ಬ್ಯಾಡ ಸರ್, ನಮ್ಗೆ ಯಾಕೆ? ಕಮಲಿ ಅವರೇ, ಅವ್ನು ಬೇಕಂತಾನೆ ಹಾಗೆ ಮಾಡಿದ್ದಾನೆ. ಸರ್ ಹೋಗಿ ಸರ್, ಬಿಡ್ಬೇಡಿ. ರಿಷಿ ಪ್ಲೀಸ್, ಕಮಲಿ ಮಾತು ಕೇಳು, ಅವ್ರನ್ನ ಬಿಟ್ಬಿಡು. ಸರ್ ಬ್ಯಾಡ ಸರ್, ಬಿಟ್ಬಿಡಿ. ಬಿಡೋ ಮಾತೇ ಇಲ್ಲ ಕಮಲಿ ಅವರೇ, ಅವ್ನು ಬೇಕಂತ. ಸಮಾಧಿ ಸೇರ್ಕೊಂಡ್ಬಿಡ್ತೀವೇನೋ ಅಂತ ಭಯ ಆಯ್ತೈತೆ ಸಾರ್. ಅಯ್ಯೋ, ಮತ್ತೆ ಅಪ್ಸಕ್ನ ನೋಡ್ತೀಯ, ಸುಮ್ಗಿರ್ಲ. ಅಣ್ಣ ಸುಮ್ಮನೆ ಬಿಟ್ಬಿಡೋಣ, ಬೇಡ. ಈ ಫಿಲಿಮ್ಸಲ್ಲೆಲ್ಲ ಹೀಗೆ ಅಡ್ವೆಂಚರಸ್ ಥರ ಸ್ಟಾರ್ಟ್ ಆಗಿ ಆಮೇಲೆ ಅನಾಹುತ ಆಗೋಗುತ್ತೆ. ನಂಗೆ ಯಾಕೋ ನಮ್ಮ ಟ್ರಿಪ್ಪು ಹಾಗೆ ಆಗುತ್ತೆ ಅಂತ ಭಯ ಆಗ್ತಿದೆ. ಅಣ್ಣ ಬೇಡ ಅಣ್ಣ, ಬಿಟ್ಬಿಡು. ಸರ್ ಸ್ಪೀಡಾಗಿ ಹೋಗ್ಬೇಡಿ, ನಿಲ್ಸಿ ಸರ್ ಗಾಡಿನ. ಸರ್ ನಾವು ಹೋಯ್ತಿರೋದು ಸಂತೋಷವಾಗಿದ್ದು ಖುಷಿಯಾಗಿದ್ದು ಬರೋದಕ್ಕೆ. ಇಂಥ ಒದ್ದಾಟ ಪೈಪೋಟಿ ಎಲ್ಲ ಬೇಡ ಸರ್. ರೋಡ್ನಾಗೆ ಇಂಥ 1000 ಜನ ಸಿಗ್ತಾರೆ, ಎಲ್ಲರನ್ನೂ ಅಟ್ಟಿಸ್ಕೊಂಡು ಹೋಗಕ್ಕಾಯ್ತೈತಾ? ಸಾರಿ ಕಮಲಿ ಅವರೇ, ಕೋಪದಲ್ಲಿ ಇಂಪಲ್ಸಿವ್ ಆಗಿ ಡಿಸಿಷನ್ಸ್ಗಳು ತಗೊಂಡೆ. ಅಣ್ಣ ಎಂಜಾಯ್ ಮಾಡ್ಕೊಂಡು ಬರಕ್ಕೆ ಹೋಗ್ತಿದ್ದೀವಿ, ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಪ್ಲೀಸ್. ನಂದು ತೆಪ್ಪೈತೆ, ಸಾರಿ ಸರ್. ಓಕೆ ಓಕೆ, ಆಗಿದ್ದಕ್ಕೆಲ್ಲ ಊಫಿ, ಇವಾಗ ಹೊರಡೋಣ.
ಅಯ್ಯೋ ಕಾಡಲ್ಲಿ ಬಂದು ಸಿಕ್ಕಾಕೊಂಡ್ವಲ್ಲಪ್ಪ. ನಂಗೆ ಯಾಕೋ ಎಲ್ಲ ಫಿಲಿಮಲ್ಲಿ ಆಗೋ ಥರನೇ ಅನಿಸ್ತಾ ಇದೆ. ಮೊದಲು ಯಾರೋ ಚೇಸ್ ಮಾಡ್ತಾರೆ, ಆಮೇಲೆ ಗಾಡಿ ಕೆಟ್ಟೋಗುತ್ತೆ, ಆಮೇಲೆ ಒಬ್ಬೊಬ್ಬರೇ ಕಾಡು ಮಧ್ಯ ಕಳೆದೋಗ್ತೀವಿ, ಆಮೇಲೆ ದೆವ್ವ ಬಂದು ಎಲ್ರೂ ಸಾಯಿಸುತ್ತೆ. ಅಯ್ಯೋ ಯಪ್ಪ ರಚನಾ ಸುಮ್ಕೆ ಇರ್ತೀಯಾ? ಮೊದಲೇ ವಯ್ಯ ದಾರಿ ಉದ್ಕು ಅಪ್ಸಕ್ನ ನುಡಿತಾ ಇದ್ದ, ಇವಾಗ ನೀನು ಇಲ್ಲಿರೋ ಒಂದೇ ದೆವ್ವ ಅಂದ್ರೆ ಅದು ಅನಿಕಾ ಮಾತ್ರನೇಯ. ಏ ಯಾಕೆ ನಾನು ಸುಮ್ಮನೆ ಇದ್ದೀನಿ ತಾನೆ. ನಿಂಗೆ ನಿಂದು ಅತಿ ಆಯ್ತು, ಸಾರಿ ಕೇಳು. ಸಾರಿ ಪೂರಿ. ಸರ್ ನೀವು ಕಾರಾಗಿ ಕುಂತ್ಕೊಳ್ಳಿ, ನಾವೆಲ್ಲ ಕಾರ್ ತಳ್ತೀವಿ. ಸ್ಟಾರ್ಟ್ ಆಯ್ತಾಯ್ತೋ ಏನೋ ನೋಡುಮ್ಮ.